ಮೀನು ಹಿಡಿಯಲು ಹೋಗಿ ಯುವಕ ನೀರು ಪಾಲು. ಕೆಆರ್ಪೇಟೆ ತಾಲೂಕಿನ ಲಿಂಗಾಪುರದಲ್ಲಿ ಘಟನೆ. ಲಿಂಗಾಪುರ ಅರುಣ್ ಕುಮಾರ್ ಮೃತ ದುರ್ದೈವಿ. ಡಿಪ್ಲೊಮೊ ಜೆಒಸಿ ಐಟಿಐ ಮಾಡಿದವರಿಗೆ ಗುಡ್ ನ್ಯೂಸ್. ವಿದ್ಯಾರ್ಥಿಗಳ ಕಾನೂನು ಹೋರಾಟಕ್ಕೆ ಕಡೆಗೂ ಸಿಕ್ತು ಜಯ. ಕೋರ್ಟ್ ಆದೇಶದಿಂದ ನೆಟ್ಟುಸಿರು ಬಿಟ್ಟ ವಿದ್ಯಾರ್ಥಿಗಳು. ಹಳೆ ವೈಷಮ್ಯ ಹಿನ್ನೆಲೆ ಕಾರು ಹಾಗೂ ಬೈಕಿಗೆ ಬೆಂಕಿ. ಕೃತ್ಯ ಎಸಗಿದ್ದ ವೈದ್ಯ ನಾಗಭೂಷಣ್ ಅಂದರ್. ಸಿಸಿ ಕ್ಯಾಮೆರಾ ದೃಶ್ಯದಿಂದ ಸಿಕ್ಕಿಬಿದ್ದ ಕಿರಾತಕ. ಮನೆ ದೇವರ ಪಲ್ಲಕ್ಕಿ ಹೊತ್ತ ಮಾಜಿ ಶಾಸಕ ನಾರಾಯಣಗೌಡ ದಂಪತಿ ಸಮೇತರಾಗಿ ಮನೆ ದೇವರಿಗೆ ವಿಶೇಷ ಪೂಜೆ. ರಾಜಕೀಯ ನಾಯಕರ ಭಕ್ತಿ ಕಂಡು ಗ್ರಾಮಸ್ಥರು ಫುಲ್ ಫಿದಾ. ನಾಳೆ ಮೈಸೂರಿನಲ್ಲಿ ಜನರೊಂದಿಗೆ ಜನತಾದಳ ಸಮಾವೇಶದ ಜೊತೆಗೆ ನೂತನ ಪದಾಧಿಕಾರಿಗಳ ಪದಗ್ರಹಣ. ಸಮಾವೇಶದ ಕುರಿತು ಸಾರಾ ಮಹೇಶ್ ಸುದ್ದಿಗೋಷ್ಠಿ. ರಾಜಧರ್ಮ ಟಿವಿಗೆ ಸ್ವಾಗತ. ನಾನು ಹೇಮಂತ್. ಪಿಯುಸಿ ಮಾಡಿಲ್ಲ ಎಂಬ ತಾಂತ್ರಿಕ ಕಾರಣವನ್ನ ನೀಡಿ ಕಾನೂನು ಪದವಿ ಪ್ರವೇಶ ನಿರಾಕರಿಸ್ತಾ ಇದ್ದ ಕಾಲೇಜುಗಳ ಧೋರಣೆಗೆ ಹೈಕೋರ್ಟ್ ಇದೀಗ ಬ್ರೇಕ್ ಹಾಕಿದೆ. ಐಟಿಐ, ಡಿಪ್ಲೊಮಾ ಮತ್ತು ಜೆಒಸಿ ಕೋರ್ಸ್ಗಳನ್ನ ಪಿಯುಸಿಗೆ ತತ್ಸಮಾನ ಎಂದು ಪರಿಗಣಿಸಿರುವ ನ್ಯಾಯಾಲಯ ಈ ವಿದ್ಯಾರ್ಥಿಗಳು LLB ಮಾಡಲು ಸಂಪೂರ್ಣ ಅರ್ಹರು ಎಂದು ಮಹತ್ವದ ತೀರ್ಪನ್ನ ನೀಡಿದೆ. 2023ರಿಂದ ನಿರಂತರವಾಗಿ ಕಾನೂನು ಹೋರಾಟ ನಡೆಸ್ತಾ ಇದ್ದ ವಿದ್ಯಾರ್ಥಿ ನರೇಂದ್ರ ಅವರಿಗೆ ಮಾರ್ಚ್ 27, 2026ರಂದು ನ್ಯಾಯ ಸಿಕ್ಕಿದ್ದು. ಈ ಆದೇಶವು ಉನ್ನತ ಶಿಕ್ಷಣದ ಕನಸು ಕಾಣ್ತಿದ್ದ ಸಾವಿರಾರು ಯುವಕರಿಗೆ ವರದಾನವಾಗಿದೆ. ಇದು ನನ್ನದೊಬ್ಬನ ಗೆಲುವಲ್ಲ, ಶಿಕ್ಷಣದಿಂದ ವಂಚಿತರಾಗಿದ್ದ ಎಲ್ಲ ವಿದ್ಯಾರ್ಥಿಗಳ ಗೆಲುವು ಎಂದು ನರೇಂದ್ರ ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ತೀರ್ಪಿನ ಮೂಲಕ ತಾಂತ್ರಿಕ ಶಿಕ್ಷಣ ಮುಗಿಸಿದವರು ವಕೀಲರಾಗುವ ದಾರಿ ಸುಗಮವಾಗಿದೆ. ಸರ್, ನನ್ನ ಶಿಕ್ಷಣದ ಹೋರಾಟ ಶುರುವಾಗಿದ್ದು 2023ರಲ್ಲಿ. ನಾನು ಡಿಗ್ರಿ ಮುಗಿಸಿದಾಗ, ಬ್ಯಾಚುಲರ್ ಆಫ್ ಡಿಗ್ರಿ ಮುಗಿಸಿದಾಗ 2023. ಆವಾಗ ಸುಮಾರು ಮೈಸೂರಲ್ಲಿ ತುಂಬ ಕಾಲೇಜ್ ಕೇಳಿದೆ. ಮೈಸೂರು, ಹಳೆ ಮೈಸೂರು ಭಾಗ ಎಲ್ಲ ಯಾವ ಕಾಲೇಜ್ಗೆ ಹೋಗಿ ಕೇಳಿದ್ರು ಐಟಿಐ ನಾಟ್ ಈಕ್ವಲ್ ಟು PUC, ಐಟಿಐ ನಾಟ್ ಈಕ್ವಲ್ ಟು PUC. ನಾನು ಡಿಗ್ರಿ ಮಾಡಿದ್ದೀನಲ್ಲ ಸರ್, ಐಟಿಐ ಏನಕ್ಕೆ PU ಈಕ್ವಲೆಂಟ್ ಅಂತ 2019 ಮಾಡಿದ್ರು. ಇಲ್ಲ, ಅದು ಕನ್ಸಿಡರ್ ಆಗಲ್ಲ, PUC ಮಾಡಿರಲೇಬೇಕು ಅಂತ ಹೇಳಿ PUC ಮಾಡಿ ಡಿಗ್ರಿ ಮಾಡಬೇಕಾ? ಅದೊಂದು ನನಗೆ ತುಂಬ ಕಾಡ್ತಾ ಇತ್ತು. ನನಗೆ ಯಾಕೆ ಆ ಟೈಮಲ್ಲಿ ನಾನು PUC ಮಾಡಲಿಲ್ಲ ಅಂತಲೂ ಕಾಡ್ತಾ ಇತ್ತು. ಅದಾದಮೇಲೆ ಏನಾಯಿತು, ಕೊನೆಗೆ ನನಗೆ ಯಾವ ಕಾಲೇಜಲ್ಲೂ ಅಡ್ಮಿಷನ್ ಸಿಕ್ಕಿಲ್ಲ. ತುಮಕೂರಿಗೆ ಹೋದೆ. ತುಮಕೂರಲ್ಲಿ ಮಂಜುನಾಥ್ ಜೋಗಿ ಸರ್ ಅಂತ ಒಬ್ಬರು ಇದ್ದಾರೆ. ಅವರು ಒಂದು ಕಾಲೇಜ್ನ ಸಜೆಸ್ಟ್ ಮಾಡಿದ್ರು, ಈ ಕಾಲೇಜಲ್ಲಿ ನಿನಗೆ ನೋಡು, ಒಂದ್ಸಲ ಟ್ರೈ ಮಾಡು ಅಂತ. ಅಲ್ಲಿ ಡೈರೆಕ್ಟರ್ ಮುಬಾರಕ್ ಅಂತ ಇದ್ದಾರೆ. ಅವರು, ನಾನು ಹೇಳಿದೆ ಸರ್ ಹಿಂಗೆ ಪ್ರಾಬ್ಲಮ್ ಆಗಿದೆ, ಏನಾಗುತ್ತೋ ಗೊತ್ತಿಲ್ಲ. ಓಕೆ ಆಯಿತು, ನಿನಗೆ ನೋಡೋಣ, ಒಂದು ಟ್ರೈ ಮಾಡೋಣ, ಇಲ್ಲ ಅಂದರೆ ಮಿಕ್ಕಿದ್ದೇನೋ ನೋಡೋಣ ಅಂದ್ಬಿಟ್ಟು ಅಡ್ಮಿಷನ್ ತಗೊಡ್ತಾರೆ. ಅದಾದಮೇಲೆ ಎಲಿಜಿಬಿಲಿಟಿಗೆ ಹೋದಾಗ ನಂದು ನಾನ್ ಎಲಿಜಿಬಲ್ ಅಂತಲೇ ಬಂದು ನನ್ನ ಅಡ್ಮಿಷನನ್ನು ಕ್ಯಾನ್ಸಲ್ ಮಾಡಿರ್ತಾರೆ ಸರ್. ಅದಾದಮೇಲೆ ನಾನು ಹೈಕೋರ್ಟ್ಗೆ ಹೋಗಿರ್ತೀನಿ. ಹೈಕೋರ್ಟಲ್ಲಿ ನಾನು ರಿಟ್ ಪಿಟಿಷನ್ ಫೈಲ್ ಮಾಡಿದೆ. ಅಲ್ಲೂ ತುಂಬ ದುಡ್ಡು ಖರ್ಚಾಯಿತು. ಈಗ ಹೈಕೋರ್ಟ್ ಅಂದಮೇಲೆ, ಕೋರ್ಟ್ ಅಂದಮೇಲೆ ತುಂಬ ದುಡ್ಡು ಖರ್ಚಾಗುತ್ತೆ. ಅದಾಗಿ ತುಂಬ ದುಡ್ಡು ಖರ್ಚಾಯಿತು. ನನಗೂ ತುಂಬ ಸಮಸ್ಯೆಗಳಿತ್ತು. ಅದಾದಮೇಲೆ ತುಂಬ ದುಡ್ಡು ಖರ್ಚಾದರೂ ಪರವಾಗಿಲ್ಲ, ನಾನು ಸಾಧಿಸಲೇಬೇಕು ಅಂತ ಹೈಕೋರ್ಟ್ವರೆಗೂ ಹೋಗಿ, ಹೈಕೋರ್ಟಲ್ಲಿ ಮೊನ್ನೆ 2026 27 ಮಾರ್ಚ್ 27ನೇ ತಾರೀಕು ನಮಗೆ ಒಂದು ಅದ್ಭುತವಾದ ಮಹತ್ವವಾದ ಒಂದು ಜಡ್ಜ್ಮೆಂಟನ್ನು ಕೋರ್ಟು ಕೊಟ್ಟಿದೆ ಅಂತ ಹೇಳ್ತೀವಿ. ಈ ಒಂದು ಇದರಿಂದ ಇದು ನನ್ನ ಗೆಲುವಲ್ಲ, ಸಾವಿರಾರು ವಿದ್ಯಾರ್ಥಿಗಳ ಗೆಲುವು. ನಂತರ ಅನ್ಯಾಯ ಆಗಿರೋ ಸಾವಿರಾರು ವಿದ್ಯಾರ್ಥಿಗಳು ಇದರಿಂದ ತುಂಬ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಕೆಲವರು ನನಗೆ ಸುಮಾರು ಜನ ಹೇಳ್ತಾರೆ, ಇಲ್ಲ ನಮ್ಮದು ಹಿಂಗೆ ಆಗ್ಬಿಟ್ಟಿದೆ ಅಂತ ಮಾಗಡಿಯವರೆಲ್ಲ ಫೋನ್ ಮಾಡಿದರು. ಅದಾದಮೇಲೆ ತುಂಬ ಸಮಸ್ಯೆ ಆಯಿತು. ಈ ಒಂದು ಜಡ್ಜ್ಮೆಂಟ್ ಕಾಪಿ ಇಟ್ಕೊಂಡು ಯಾರು ಬೇಕಾದರೂ, ಇದು ರಿಪೋರ್ಟಬಲ್ ಜಡ್ಜ್ಮೆಂಟು, ಈ ಒಂದು ಜಡ್ಜ್ಮೆಂಟಿಂದ ಯಾರು ಬೇಕಾದರೂ ಬಂದು ಅಡ್ಮಿಷನ್ನ ಮಾಡ್ಕೋಬೋದು. ಕಾನೂನು ಓದೋಕ್ಕೆ ಏಜ್ ಲಿಮಿಟ್ ಯಾವುದೂ ಇಲ್ಲ. ಇಷ್ಟು ಏಜ್ ಆಗಿರಬೇಕು ಅಂತೇನಿಲ್ಲ. ಯಾವ ಏಜ್ ಅವ್ರು ಬೇಕಾದರೂ ಕಾನೂನನ್ನು ಓದ್ಬೋದು. ನೀವು ನನಗೆ ಏಜ್ ಆಗಿಬಿಟ್ಟಿದೆ ಅಂತ ತಲೆ ಕೆಡಿಸ್ಕೊಬೇಡಿ. ನೀವು ITI ಮಾಡಿದರೆ, ಡಿಗ್ರಿ ಮಾಡಿದರೆ, ಡಿಪ್ಲೊಮಾ ಮಾಡಿದರೆ, ಡಿಗ್ರಿ ಮಾಡಿದರೆ, ಜೆಒಸಿ ಮಾಡಿದರೆ, ಡಿಗ್ರಿ ಮಾಡಿದರೆ, ಅಥವಾ ITI ಡಿಪ್ಲೊಮಾ ಅಷ್ಟೇ ಓದಿದ್ರು 5 ಇಯರ್ LLBಗೆ ಕೂಡ ಜಾಯ್ನ್ ಆಗ್ಬೋದು. ಈ ಒಂದು ಮಹತ್ವದ ತೀರ್ಪನ್ನು ಮಾನ್ಯ ಹೈಕೋರ್ಟು ಕೊಟ್ಟಿದೆ. ಹೌದು ಸರ್, ತುಂಬ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಾಯಿದೆ. ನನಗೂ ಕಾನೂನು ಮೇಲೆ ನಂಬಿಕೆ ತುಂಬ ಹೆಚ್ಚಾಯಿತು ಈ ಒಂದು ಮಹತ್ವದ ತೀರ್ಪಿಂದ ಸರ್. ನಮ್ಮ ಹೋರಾಟದ ಶ್ರಮಕ್ಕೆ ಫಲ ಸಿಕ್ಕಿದೆ. ಎಸ್ ಸರ್, ನಮ್ಮ ಹೋರಾಟದ ಶ್ರಮಕ್ಕೆ ಫಲ ಸಿಕ್ಕಿದೆ. ನಮಗೂ ತುಂಬ ಖುಷಿ ಆಗ್ತಾಯಿದೆ. ನರೇಂದ್ರ. ಕೆಆರ್ಪೇಟೆ ಮಾಜಿ ಶಾಸಕ ಡಾಕ್ಟರ್ ನಾರಾಯಣಗೌಡ ಅವರು ತಮ್ಮ ಮನೆ ದೇವರಾದ ವೀರಭದ್ರೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನ ಹೆಗಲ ಮೇಲೆ ಹೊತ್ತು ಭಕ್ತಿಭಾವವನ್ನು ಮೆರೆದಿದ್ದಾರೆ. ಹೇಮಾವತಿ ನದಿಯಲ್ಲಿ ಪುಣ್ಯ ಸ್ನಾನವನ್ನು ಮುಗಿಸಿ ಬರುತ್ತಿದ್ದ ಕೈಗೋನಹಳ್ಳಿ ಗ್ರಾಮದ ಈ ಉತ್ಸವ ಮೂರ್ತಿಯನ್ನ ತಮ್ಮ ಮನೆಗೆ ಆಹ್ವಾನಿಸಿ ದಂಪತಿ ಸಮೇತರಾಗಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಬಳಿಕ ದೈವದ ಪಲ್ಲಕ್ಕಿಯನ್ನು ಸ್ವತಃ ಹೊತ್ತು ಮೆರವಣಿಗೆಯ ಮೂಲಕ
ಮೂಲಕ ತಮ್ಮ ಸರಳತೆ ಹಾಗೂ ಮನೆದೇವರ ಮೇಲಿರುವ ಅಪಾರ ಭಕ್ತಿಯನ್ನ ಪ್ರದರ್ಶಿಸಿದ್ದಾರೆ. ರಾಜಕೀಯ ಜಂಜಾಟದ ನಡುವೆಯೂ ತಮ್ಮ ಸಂಪ್ರದಾಯ ಮತ್ತು ಭಕ್ತಿಯನ್ನ ಎತ್ತಿ ಹಿಡಿದ ಮಾಜಿ ಶಾಸಕ ನಾರಾಯಣಗೌಡ ಅವರ ಕಾರ್ಯಕ್ಕೆ ಸ್ಥಳೀಯರಿಂದ ಹಾಗೂ ಗ್ರಾಮಸ್ಥರಿಂದ ಅಪಾರ ಮೆಚ್ಚುಗೆ ವ್ಯಕ್ತವಾಗಿದೆ. ಹಳೆ ವೈಷಮ್ಯದ ಹಿನ್ನೆಲೆ ವೈದ್ಯನೊಬ್ಬ ಕಿಡಿಗೇಡಿಯಂತೆ ವರ್ತಿಸಿ ಈಗ ಜೈಲು ಪಾಲಾಗಿರುವ ಘಟನೆ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಕೋಳಾಲದಲ್ಲಿ ನಡೆದಿದೆ. ಶನಿವಾರ ರಾತ್ರಿ ವಿರೂಪಾಕ್ಷ ಎಂಬುವರ ಮನೆ ಮುಂದೆ ನಿಲ್ಲಿಸಿದ ಮಹೇಂದ್ರ ಕಾರು ಹಾಗೂ 2 ಬೈಕ್ಗಳಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದು ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬಳಿಕ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನ ಬೆನ್ನಟ್ಟಿದ್ದ ಕೋಲಾಳ ಪೊಲೀಸರು ಈ ದುಷ್ಕೃತ್ಯವನ್ನ ಎಸಗಿದ್ದು ಪಾರ್ವತಿ ಪರಮೇಶ್ವರ ಕಲ್ಯಾಣ ಮಂಟಪದ ಮಾಲೀಕ ಹಾಗೂ ವೈದ್ಯ ನಾಗಭೂಷಣ್ ಎಂದು ತಿಳಿದು ಬಂದಿದೆ. ಆರೋಪಿ ವೈದ್ಯ ತುಮಕೂರಿನಿಂದಲೇ ಪೆಟ್ರೋಲ್ ಖರೀದಿಸಿ ತಂದು ಈ ಕೃತ್ಯ ಎಸಗಿದ್ದು ಸದ್ಯ ಪೊಲೀಸರು ಈತನನ್ನ ಜೈಲಿಗಟ್ಟಿ ಮುಂದಿನ ಕ್ರಮವನ್ನ ಕೈಗೊಂಡಿದ್ದಾರೆ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದ ಆವರಣದಲ್ಲಿ ನಾಳೆ ಜೆಡಿಎಸ್ ನಗರ ಘಟಕದ ವತಿಯಿಂದ ಜನರೊಂದಿಗೆ ಜನತಾದಳ ಸಮಾವೇಶವನ್ನು ಆಯೋಜಿಸಲಾಗಿದೆ ಎಂದು ಮಾಜಿ ಸಚಿವ ಸಾರಾ ಮಹೇಶ್ ತಿಳಿಸಿದ್ದಾರೆ. ಈ ಕುರಿತು ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಮಾವೇಶದ ಜೊತೆಗೆ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ನಡೆಯಲಿದ್ದು, ಈ ಕಾರ್ಯಕ್ರಮವು ನಗರದ ಚಾಮರಾಜ, ನರಸಿಂಹರಾಜ ಮತ್ತು ಕೆಆರ್ ಕ್ಷೇತ್ರಗಳ ವ್ಯಾಪ್ತಿಗೆ ಸೀಮಿತವಾಗಿದೆ ಅಂತ ತಿಳಿಸಿದರು. ಇನ್ನು ಕೇವಲ ನಗರದ ಕಾರ್ಯಕರ್ತರು ಭಾಗವಹಿಸಲಿದ್ದು, ಮುಂದುವರೆದು ಮೇ 13ರಂದು ವರುಣ ಹಾಗೂ ನಂಜನಗೂಡಿನಲ್ಲಿ ಪ್ರತ್ಯೇಕ ಸಮಾವೇಶಗಳು ನಡೆಯಲಿದ್ದು, ಅಂತಿಮವಾಗಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬೃಹತ್ ಸಮಾವೇಶ ಸಮಾರಂಭ ನಡೆಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು. ಮೈಸೂರಿನಲ್ಲೂ ಕೂಡ ಒಂದು 5,000ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ತಂದು ಇಲ್ಲಿ ಸಭೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದಾರೆ. ಸ್ನೇಹಿತರೆ, ನಾಳೆ ನಿಖಿಲ್ ಕುಮಾರಸ್ವಾಮಿರವರ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಜೊತೆಗೆ ಸಹಕಾರಿ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸ್ಕೊಂಡು ಕೆಲಸ ಮಾಡಿರ್ತಕ್ಕಂಥ ನಗರ ಪಾಲಿಕಾ ಸದಸ್ಯರಾಗಿರ್ತಕ್ಕಂಥ ಮಾಜಿ ನಗರ ಪಾಲಿಕಾ ಸದಸ್ಯರಾಗಿ 2 ಬಾರಿ ಕೆಲಸ ಮಾಡಿರ್ತಕ್ಕಂಥ SBM ಮಂಜೂರವರ ಜಿಲ್ಲಾಧ್ಯಕ್ಷರ ಅಂದರೆ ನಗರಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮವೂ ಕೂಡ ನಾಳೆ ಇರುತ್ತೆ. ಅದೇ ರೀತಿ ಒಬ್ಬ ಯುವಕನಾಗಿ, ದಲಿತ ಮುಖಂಡನಾಗಿ, ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ, ಶಾಸಕರಾಗಿ ತಮ್ಮದೇ ಆದಂಥ ಚಾರಿತ್ರ್ಯವನ್ನು ಉಳಿಸ್ಕೊಂಡು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥವನ್ನ ಪರಾಭವಗೊಳಿಸಿದಂತಹ ನಮ್ಮ ಯುವ ನಾಯಕರಾದಂಥ ಅಶ್ವಿನ್ ಕುಮಾರ್ ಅವರು ಕೂಡ ನಾಳೆ ಅಧಿಕಾರ ಸ್ವೀಕಾರ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಈ ಸಂದರ್ಭದಲ್ಲಿ ನಾಳಿನ ಕಾರ್ಯಕ್ರಮದಲ್ಲಿ ಜಿಲ್ಲೆಯಿಂದ ಯಾವ ಕಾರ್ಯಕರ್ತರು ಕೂಡ ಬರಲ್ಲ.
ಬರ್ತಕ್ಕಂಥವರು ಯಾರು ಮಾಜಿ ಸಚಿವರು, ಮಾಜಿ ಶಾಸಕರಿದ್ದಾರೆ, ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರುಗಳಿದ್ದಾರೆ, ಇಂಥವ್ರು ಮಾತ್ರ. ಈ ಸಭೆಯಲ್ಲಿ ಎಲ್ಲರೂ ಚಾಮರಾಜ ವಿಧಾನಸಭಾ ಕ್ಷೇತ್ರ, ನರಸಿಂಹರಾಜ ವಿಧಾನಸಭಾ ಕ್ಷೇತ್ರ, ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ 3 ಕ್ಷೇತ್ರಗಳಿಂದ ಮಾತ್ರ ಕಾರ್ಯಕರ್ತರು, ಮಹಿಳೆಯರು, ತಾಯಂದಿರು ಇರ್ತಾರೆ. ಇದೆಲ್ಲರ ನೇತೃತ್ವವನ್ನು ನಮ್ಮ ಪಕ್ಷದ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ನಗರ ಪಾಲಿಕಾ ಮಾಜಿ ಸದಸ್ಯರು, ನಗರ ಪಾಲಿಕಾ ಮಾಜಿ ಮಹಾಪೌರರು, ಪದಾಧಿಕಾರಿಗಳು, ಕಾರ್ಯಕರ್ತರು ತೆಗೆದುಕೊತಾ ಇದ್ದಾರೆ. ಇದೊಂದು ಯಾವುದೇ ಚುನಾವಣೆ ಇಲ್ಲ. ಈಗ ಮೈಸೂರು ಮಹಾನಗರದಲ್ಲಿ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿರವರ ನೇತೃತ್ವದಲ್ಲಿ ಒಂದು ಸಂಘಟನೆಯನ್ನು ಮಾಡಿ ಈ ಜಿಲ್ಲೆಯಲ್ಲಿ ಮೈಸೂರು ನಗರವೂ ಕೂಡ ಜಾತ್ಯತೀತ ಜನತಾದಳ ಭಾಳ ಗಟ್ಟಿಯಾಗಿದೆ ಎನ್ನುವಂಥ ಒಂದು ಕೂಗನ್ನು ಈ ಜಿಲ್ಲೆಯ ಜನಕ್ಕೆ, ರಾಜ್ಯದ ಜನತೆಗೆ ತೋರಿಸುವಂಥ ಕೆಲಸವನ್ನು ನಮ್ಮೆಲ್ಲ ನಾಯಕರು ಕೂಡ ನಾಳೆ ಮಾಡ್ತಾರೆ. ತುಮಕೂರು ಜಿಲ್ಲೆಯ ಮಧುಗಿರಿಯ ಜೆಎಂಎಫ್ಸಿ ನ್ಯಾಯಾಲಯದ ಕರ್ತವ್ಯನಿಷ್ಠ ನ್ಯಾಯಾಧೀಶೆ ಎಎನ್ ಕಾಂತಮ್ಮ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ಮೂಲದ ಇವರು ಗುರುವಾರ ಮಧ್ಯಾಹ್ನ ಮಧುಗಿರಿಯ ಪಿಡಬ್ಲ್ಯೂಡಿ ವಸತಿ ಗೃಹದಲ್ಲಿದ್ದಾಗ ತೀವ್ರ ಹೃದಯಾಘಾತಕ್ಕೊಳಗಾಗಿ ಕೊನೆಯುಸಿರೆಳೆದಿದ್ದಾರೆ. ಕಳೆದ 1 ವರ್ಷದಿಂದ ಮಧುಗಿರಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದ ಕಾಂತಮ್ಮ ಅವರು ಅವಿವಾಹಿತರಾಗಿದ್ದರು. ಇವರ ನಿಷ್ಠಾವಂತ ಸೇವೆಯನ್ನ ಸ್ಮರಿಸುವ ವಕೀಲರ ಸಂಘ ಮತ್ತು ಸಿಬ್ಬಂದಿ ಇವರ ಅಕಾಲಿಕ ಅಗಲಿಕೆಗೆ ತೀವ್ರ ಸಂತಾಪವನ್ನು ಸೂಚಿಸಿದ್ದಾರೆ. ಪ್ರತಿಭಾವಂತ ನ್ಯಾಯಾಧೀಶೆಯ ನಿಧನದಿಂದ ನ್ಯಾಯಾಂಗ ವಲಯದಲ್ಲಿ ಶೋಕದ ಛಾಯೆ ಆವರಿಸಿದೆ. ಕರ್ನಾಟಕ ರತ್ನ ಸಾಹಸಿಂಹ ವಿಷ್ಣುವರ್ಧನ್ ಅಭಿನಯದ ಸೂಪರ್ ಹಿಟ್ ಚಿತ್ರ ಕೋಟಿಗೊಬ್ಬ ರಿಲೀಸ್ ಹಿನ್ನೆಲೆ ಮೈಸೂರಿನ ಚಾಮರಾಜ ಜೋಡಿ ರಸ್ತೆಯ ಗಾಯತ್ರಿ ಚಿತ್ರಮಂದಿರದ ಬಳಿ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿತ್ತು. ಸಿನಿಮಾ ಬಿಡುಗಡೆಯಾಗಿ 25 ವರ್ಷಗಳಾದರೂ ಅದೇ ಉತ್ಸಾಹದಲ್ಲಿ ನೆರೆದಿದ್ದ ವಿಷ್ಣು ಅಭಿಮಾನಿಗಳು ನೆಚ್ಚಿನ ನಟನ ಬೃಹತ್ ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡಿ ಪಟಾಕಿ ಸಿಡಿಸಿ 101 ತೆಂಗಿನಕಾಯಿಯನ್ನು ಹೊಡೆದು ಸಂಭ್ರಮಿಸಿದ್ರು. ಅಲ್ಲದೆ ಇದೇ ವೇಳೆ ಅನ್ನದಾನ ಮತ್ತು ಸಿಹಿ ವಿತರಣೆ ಕೂಡ ಮಾಡಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಪಾಲಿಕೆ ಸದಸ್ಯ ಎಂಡಿ ಪಾರ್ಥಸಾರಥಿ, ಅಭಿಮಾನಿ ಬಳಗದ ಅಧ್ಯಕ್ಷ ಎಸ್ಎನ್ ರಾಜೇಶ್ ಹಾಗೂ ನೂರಾರು ಆಟೋ ಚಾಲಕರು ಪಾಲ್ಗೊಂಡು ವಿಷ್ಣು ಸ್ಮರಣೆಯನ್ನ ಮಾಡಿದ್ರು. ಕೋಟಿಗೊಬ್ಬ 25 ವರ್ಷ ಆಗಿ ಇವತ್ತು ರಿಲೀಸ್ ಆಗ್ತಾ ಇದೆ. ಆಲ್ ಓವರ್ ಕರ್ನಾಟಕ ಅತ್ಯಂತ ಈ ಸಿನಿಮಾ ಇವತ್ತು ಬಿಡುಗಡೆ ಆಗ್ತಾ ಇದೆ. ಮೊನ್ನೆ ಬೆಂಗಳೂರಲ್ಲೂ ಸಹ ವಿಶ್ವ ದಾಖಲೆ, ಇಡೀ ಇತಿಹಾಸದಲ್ಲೇ 17 ವರ್ಷ ಆದ್ರೂ ಒಬ್ಬ ವಿಷ್ಣುವರ್ಧನ್ಗೆ ಈ ಮಟ್ಟಕ್ಕೆ ಬೃಹತ್ತರವಾಗಿ ಒಂದು ಅಭಿನಂದನೆಗಳು, ಮತ್ತೆ ಇಷ್ಟು ದೊಡ್ಡ ಹೂವಿನ ಗಾತ್ರದ ಹಾರಗಳನ್ನು ಹಾಕಿ ಪಟಾಕಿ ಸಿಡಿಸಿ ಅನ್ನ ಸಂತರ್ಪಣೆ ಮಾಡಿ ಎಲ್ಲನೂ ಮಾಡ್ತಿರೋದು ಇದು ಒಂದು ವಿಶ್ವ ದಾಖಲೆ. ಅವರು ಮಾಡಿದಂತ ಒಳ್ಳೆ ಕೆಲಸ, ಅವರು ಮಾಡಿದಂತ ಒಳ್ಳೆ ಆಕ್ಟಿಂಗು, ಅಭಿಮಾನಿಗಳ ಹೃದಯವನ್ನು ಗೆದ್ದಂತ ಮಹಾನ್ ಚೇತನ ಅದು ಸಾಹಸಿಂಹ ವಿಷ್ಣುವರ್ಧನ್. ಆ ವಿಷ್ಣುವರ್ಧನ್ ಇವತ್ತು ಹಬ್ಬದ ವಾತಾವರಣದಲ್ಲಿ ಒಬ್ಬ ಶರಣರ ಮರಣದಲ್ಲಿ ನೋಡುವಂತಾರೆ. ಒಬ್ಬ ಮನುಷ್ಯ ಏನು ಒಳ್ಳೇದು ಮಾಡಿದನಕ್ಕೆ ಅದು ಶರಣರ ಮರಣದಲ್ಲಿ ನೋಡುವುದಕ್ಕೆ, ಅದಕ್ಕೆ ವಿಷ್ಣುವರ್ಧನ್ ಸಾಕ್ಷಿ. ವಿಷ್ಣುವರ್ಧನ್ಗೆ ಇವತ್ತು ಎಲ್ಲೆಲ್ಲೂ ಒಂದು ಅಭಿನಂದನೆಗಳು. ಇಷ್ಟು ಮಟ್ಟಿಗೆ ಜನ ಅಭಿಮಾನಿಗಳು ಇವತ್ತಿನ ಜನರೇಷನ್, ಹಳೆ ಜನರೇಷನ್ ಎಲ್ಲ ಸೇರ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗೂ ಯಾರಿಗೂ ಗೊತ್ತೇ ಇದ್ದಂಗೆ ಮಾಡಿರುವಂತ ಸೇವೆ, ಮಾಡಿರುವಂತ ದಾನ ಧರ್ಮ ಅದು ಇವತ್ತು ಅಚ್ಚರಿಯಾಗಿ ಉಳಿದಿರುವಂತದ್ದು. ಅವ್ರು ಯಾವತ್ತೂ ಹೇಳ್ತಾ ಇದ್ರು, ನಾವು ಕೊಟ್ಟಿದ್ದು ಯಾರಿಗೂ ಹೇಳ್ಬಾರ್ದು, ಎಲ್ಲ ನನಗೆ ಅಭಿಮಾನಿಗಳು ಕೊಟ್ಟಿರೋದು ಅಂತ. ಆ ಅಭಿಮಾನಿಗಳು ಕೊಟ್ಟಿರೋದನ್ನ ನಾನು ಕೊಡ್ತಾ ಇದ್ದೀನಿ ಅಂತ. ಅದೇ ಅದು ನಿಜವಾದ ದೊಡ್ಡ ಗುಣ ಅವ್ರದ್ದು. ಅದೇ ಇವತ್ತು ಅಭಿಮಾನಿಗಳನ್ನ ಕಾಯ್ತಾ ಇರೋದು. ಅದೇ ತರ ಅಭಿಮಾನಿಗಳು ಅಷ್ಟೇ, ಯಾವುದೇ ತರ ಗೂಂಡಾವರ್ತನೆ ಏನು ಅಲ್ಲದೆ ವಿಷ್ಣುವರ್ಧನ್ ಯಾವ ದಾರಿಯಲ್ಲಿ ನಡ್ಕೊಂಡ್ಬಂದ್ರು ಅಭಿಮಾನಿಗಳು ಅದೇ ದಾರಿಯಲ್ಲಿ ಅವರ ಸ್ವಂತ ದುಡ್ಡಿಂದ ಎಲ್ಲೂ ಕಲೆಕ್ಷನ್ ಮಾಡಿ, ಎಲ್ಲೋ ಯಾರ ಹತ್ರನ ದುಡ್ಡು ಇಸ್ಕೊಂಡು ಮಾಡ್ತಾ ಇಲ್ಲ. ಪ್ರತಿಯೊಬ್ಬ ಅಭಿಮಾನಿ ಸ್ವಂತ ದುಡ್ಡಿಂದ ಖರ್ಚು ಮಾಡಿ ಒಂದು ಹಬ್ಬದ ವಾತಾವರಣ ಮಾಡ್ತಾ ಇರುವಂತ ಸಾಧನೆ ಮಾಡ್ತಾರೆ.
ಕರಡಿ ರಂಪಾಟಕ್ಕೆ ಅರಣ್ಯಾಧಿಕಾರಿಗಳೇ ಬೆಚ್ಚು ಬಿದ್ದು ಪ್ರಾಣ ಉಳಿಸಿಕೊಳ್ಳಲು ಇಲಾಖೆ ವಾಹನದಲ್ಲೇ ಕುಳಿತಿದ್ದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಗೌಡನಕೆರೆ ಗ್ರಾಮದ ಹೊರವಲಯದಲ್ಲಿ ಈ ಘಟನೆ ನಡೆದಿದೆ. ಗ್ರಾಮದ ರೈತರ ಜಮೀನುಗಳಲ್ಲಿ ಕಾಣಿಸಿಕೊಂಡ ಕರಡಿಯನ್ನ ಕಂಡು ಗಾಬರಿಗೊಂಡ ರೈತರು ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ನೀಡಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ಅರಣ್ಯಾಧಿಕಾರಿಗಳ ವಾಹನದ ಮೇಲೆ ಕರಡಿ ಏಕಾಏಕಿ ದಾಳಿ ನಡೆಸಿದೆ. ತೀವ್ರ ರೋಷಾವೇಶದಲ್ಲಿದ್ದ ಕರಡಿ ವಾಹನದ ಟೈರ್ಗಳನ್ನ ತನ್ನ ಉಗುರು ಮತ್ತು ಬಾಯಿಯಿಂದ ಕಿತ್ತುಹಾಕಲು ಯತ್ನಿಸಿದೆ. ಈ ವೇಳೆ ಪ್ರಾಣಭಯದಿಂದ ಅರಣ್ಯ ಸಿಬ್ಬಂದಿಗಳು ಜೀಪಿನಲ್ಲೇ ಕುಳಿತುಕೊಂಡು ಪಾರಾಗಿದ್ದಾರೆ. ನಂತರ ಕರಡಿ ಅಲ್ಲಿಂದ ಸರಿಯೋದನ್ನ ಕಾಯ್ದು ಸಿಬ್ಬಂದಿಗಳು ಸುರಕ್ಷಿತ ಸ್ಥಳಕ್ಕೆ ತೆರಳಿದ್ದಾರೆ. ಬಳಿಕ ಅದೇ ಪ್ರದೇಶದ ಶೆಡ್ಡೊಂದರೊಳಗೆ ಕರಡಿಯನ್ನ ಸೆರೆ ಹಿಡಿದಿದ್ದಾರೆ. Sriram, check for the pulse. ಇವನೇ ಹನುಮಂತರಾಯ್ ಇಲ್ಲೇ ಮಾದರ್ ಮಾಡಿ ಅದು ಅರಿ ಡ್ರೈನ್ ಸ್ಯಾಂಪಲ್. ಶ್ರೀರಾಮ್ ಟೇಕ್ ಅದು ಏನು ತಿವಿದ್ರು ಎಚ್ಚರ ಆಗ್ತಾ ಇಲ್ಲ. ಅದಕ್ಕೆ ಬಲೆ ನೇಟ್ರಪ್ಪ ಒಳಗೆ ಹೆಂಗೆ ಒಳ ತಗೊಂಡು ಹೋಗಿರ್ಬೇಕಲ್ಲ.
ಕೆಎಸ್ಆರ್ಟಿಸಿ ಬಸ್ ಗೂಡ್ಸ್ ವಾಹನ ಹಾಗೂ ಬೈಕ್ ನಡುವೆ ಅಪಘಾತ ಸಂಭವಿಸಿದ್ದು ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲ್ಲೇನಪುರದ ಬಳಿ ನಡೆದಿದೆ. ಬೈಕ್ ಸವಾರ ಯೋಗೇಶ್ ಎಂಬುವರು ಈ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಮಹದೇಶ್ವರ ಬೆಟ್ಟದ ಮುಖ್ಯ ರಸ್ತೆಯಲ್ಲಿ ಈ ಮೂರು ವಾಹನಗಳ ನಡುವೆ ಅಪಘಾತ ಸಂಭವಿಸಿದ್ದು ಕೆಎಸ್ಆರ್ಟಿಸಿ ಬಸ್ ಹಾಗೂ ಗೂಡ್ಸ್ ವಾಹನದಲ್ಲಿದ್ದ ಪ್ರಯಾಣಿಕರಿಗೆ ಯಾವುದೇ ಪ್ರಾಣಾಪಾಯಗಳಾಗಿಲ್ಲ. ಇನ್ನು ಸ್ಥಳಕ್ಕೆ ರಾಮಪುರ ಪೊಲೀಸರು ಆಗಮಿಸಿ ತನಿಖೆ ಮಾಡಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ವಾಟನಂಕೇರಿದ ಯುವಕನನ್ನ ಪೊಲೀಸರು ಮನವೊಲಿಸಿ ಕೆಳಗಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ನಾಗರತ್ನಮ್ಮ ಬಡಾವಣೆಯಲ್ಲಿ ಈ ಘಟನೆ ನಡೆದಿದ್ದು, ಸೀನಾ ಎಂಬ ಯುವಕನೇ ಟ್ಯಾಂಕ್ ಏರಿ ಆತ್ಮಹತ್ಯೆ ಮಾಡಿಕೊಳ್ಳುವ ಬೆದರಿಕೆ ಹಾಕಿ ಆತಂಕ ಸೃಷ್ಟಿಸಿದ್ದಾರೆ. ಇನ್ನು ಮನೆಯವರು ಬೈದರೆಂದು ಮನನೊಂದು ರಾತ್ರಿ ಟ್ಯಾಂಕ್ ಏರಿದ ಭೂಪ ಕೆಳಗಿಳಿಯದೆ ಹಠ ಹಿಡಿದ ಹಿನ್ನೆಲೆ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಬಳಿಕ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಯುವಕನ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೆಳಗಿಳಿದ ಯುವಕನನ್ನ ಪೊಲೀಸರು ಠಾಣೆಗೆ ಕರೆದೊಯ್ದು ಬುದ್ಧಿವಾದ ಹೇಳಿ ವಾಪಸ್ ಮನೆಗೆ ಕಳುಹಿಸಿರುವ ಪೊಲೀಸರು ಯುವಕನ ಬಗ್ಗೆ ಎಚ್ಚರ ವಹಿಸುವಂತೆ ಪೋಷಕರಿಗೆ ಸೂಚನೆ ನೀಡಿದ್ದಾರೆ. ಈಗ ಹೊಡಿರಿ, ಟಾಚ್ ಹೊಡಿರಿ ಈಗ. ಹೇಳ್ಕ ಬರ ಒಳ್ಳೆ ವೆಸ್ಟ್ ಇಂಡೀಸ್ ಅನ್ಕೊಂಡವ. ನಡ್ರಿ ಸರ್, ನಡ್ರಿ ನೀವು ನಡ್ರಿ. ಇಲ್ಲೇ ಬರ್ತಾರೆ ಬಿಡಿ. ಈಗ ಹೊಡಿರಿ, ಟಾಚ್ ಹೊಡಿರಿ ಈಗ. ಹೇಳ್ಕ ಬರ ಶ್ರೀರಂಗಪಟ್ಟಣದಲ್ಲಿನ ಚಂದ್ರವನ ಆಶ್ರಮಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಶ್ರೀ ಕಾಶಿ ಚಂದ್ರಮೌಳೇಶ್ವರ ಸ್ವಾಮಿಯ ದರ್ಶನ ಪಡೆದಿದ್ದಾರೆ. ಡಾಕ್ಟರ್ ಶ್ರೀ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳಿಂದ ಮಡಲಕ್ಕಿ ಹಾಗೂ ಗೌರವಪೂರ್ವಕ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಅವರು, ಕಾವೇರಿ ನದಿ ತಟದಲ್ಲಿರುವ ಚಂದ್ರವನದ ಆಶ್ರಮಕ್ಕೆ ಬಂದ ಕೂಡಲೇ ನನಗೆ ನವಚೈತನ್ಯ ಬಂದಂತಾಯಿತು. ಪುರಾತನ ಕಾಲದ ಶ್ರೀ ಕಾಶಿ ಚಂದ್ರಮೌಳೇಶ್ವರ ಸ್ವಾಮಿಯ ದರ್ಶನ ಪಡೆದು ಪುನೀತಳಾಗಿ ತ್ರಿನೇತ್ರ ಶ್ರೀಗಳ ಆಶೀರ್ವಾದ ಪಡೆದಿದ್ದು ಬಹಳ ಸಂತೋಷವಾಗಿದೆ. ಚಂದ್ರವನ ಆಶ್ರಮವು ಇನ್ನೂ ಉನ್ನತವಾಗಿ ರಾಷ್ಟ್ರಾದ್ಯಂತ ಬೆಳೆಯಲಿ. ತ್ರಿನೇತ್ರ ಶ್ರೀಗಳ ಸಮಾಜಮುಖಿ ಕಾರ್ಯಗಳು ನಾನು ತುಂಬಾ ಸಮೀಪದಿಂದ ಕಂಡಿದ್ದೇನೆ. ಇಲ್ಲಿ ಅನ್ನ ಆರೋಗ್ಯ ಅಕ್ಷರದಾಸವು ನಿರಂತರವಾಗಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೀತಾ ಇರುವುದು ಅದ್ಭುತ ಸಾಧನೆಯೇ ಸರಿ ಎಂದು ತಿಳಿಸಿದರು. ಇನ್ನು ಇದೇ ವೇಳೆ ಆಶ್ರಮದ ಆಡಳಿತಾಧಿಕಾರಿಗಳಾದ ಚಿಕ್ಕತಿಮ್ಮಯ್ಯ, ಕಾರ್ಯದರ್ಶಿಗಳಾದ ಟಿಪಿ ಶಿವಕುಮಾರ್, ಶಿವಲಿಂಗಪ್ಪ ಸೇರಿ ಹಲವರು ಉಪಸ್ಥಿತರಿದ್ದರು. वैतां ब्रह्मणो वेद हृदेन ऋतां पुरी तस्मै ब्रह्मा च स्कीर्तिं प्रजां उन्नत स्थान
ಅದಕ್ಕೆ ಕಾಲಿಂದ ಮತ್ತು ಇದರಲ್ಲಿ ಇಷ್ಟು ಗಂಟೆಗಳು ಅಂತ ಮಂತ್ರಿಸಿ ನಿಮ್ಮೆಲ್ಲರ ಆರೈಕೆ ಇದೆಯಲ್ಲ, ಆ ಪ್ರೀತಿ ಇದೆಯಲ್ಲ, ಆ ಶಕ್ತಿ ಎಲ್ಲಿದೆ ಅಂತ ನಾನು ಯಾವಾಗಲೂ ಭಾವಿಸ್ತೀನಿ. ನಮ್ಮ ಮಠದಲ್ಲಿ ಅದು ತುಂಬ ನಮ್ಮ ಮಠದಲ್ಲಿ ವಿಶೇಷ ಏನಂದರೆ ನವರಾತ್ರಿ ಇಲ್ಲಿ 3 ಟೈಮ್ ನಿತ್ಯ ದಾಸೋಹ. ನಮ್ಮದೇನು ಜಮೀನಿಲ್ಲ, ತೋಟ ಏನೂ ಇಲ್ಲ. ನಮ್ಮ ದೊಡ್ಡವರು ತುಂಬ ತಪಸ್ಸು. ಇವತ್ತು ನಾನು ಶ್ರೀರಂಗಪಟ್ಟಣದಲ್ಲಿರುವಂಥ ಚಂದ್ರಮೌಳೇಶ್ವರ ಆ ಗುಡಿಗೆ ಬಂದು, ಚಂದ್ರವನದ ಆಶ್ರಮಕ್ಕೆ ಬಂದು ಸ್ವಾಮೀಜಿಗಳ ದರ್ಶನ ಮಾಡಿಕೊಂಡು, ಪಕ್ಕದಲ್ಲಿ ಕಾವೇರಿ ನದಿ ಹರಿತಾ ಇರುವಂಥ ಈ ಒಂದು ಸುಂದರ ಸೌಮ್ಯ ಮತ್ತು ನಮ್ಮ ಕೃಷ್ಣರಾಜ ಒಡೆಯರ ನಮ್ಮ ಮಹಾರಾಜರು ಕಟ್ಟಿರುವಂಥ ನಮ್ಮ ಚಂದ್ರಮೌಳಿ ಆ ದೇವಸ್ಥಾನದೊಳಗೆ ನೀವು ಪ್ರವೇಶ ಮಾಡ್ತಿದ್ದಂಗೆ ನಿಮಗೆ ಆ ಒಂದು ಅದ್ಭುತ ಒಂದು ಚೈತನ್ಯ, ಒಂದು ಅದ್ಭುತ ಚೈತನ್ಯ ನಿಮಗೆ ಭಾಸ ಆಗುತ್ತೆ. ಅಷ್ಟೊಂದು ಆ ಗುಡಿಯಲ್ಲಿ ಶಕ್ತಿ ಇದೆ. ಮತ್ತು ಈ ಆಶ್ರಮಕ್ಕೆ ಬಂದು ಮಾಡ್ತಾ ಇರುವಂಥ ಆ ಒಂದು ಕಾರ್ಯಕ್ರಮಗಳು, ಸಮಾಜಮುಖಿ ಕಾರ್ಯಕ್ರಮಗಳು ನನಗೆ ಭಾಳ ಮನಸ್ಸಿಗೆ ಮುಟ್ಟಿದ್ದು. ನಾನು ಇಲ್ಲಿಗೆ ಬಂದಿದ್ದು ಭಾಳ ಖುಷಿಯಾಗಿದೆ. ಒಂಥರ ನನಗೊಂದು ಹೊಸ ಚೈತನ್ಯ ಬಂದಷ್ಟು ನನಗೆ ಅನಿಸಿದೆ. ಈ ಆಶ್ರಮದಿಂದ ಇನ್ನೂ 100 ಸಮಾಜಮುಖಿ ಕಾರ್ಯಕ್ರಮ ಸಮಾಜಕ್ಕೆ ಹೊರತಾಗಿ ನಡೀಲಿ ಅಂತ ಹೇಳಿ ನಾನು ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ರಾಜ್ಯಧರ್ಮ ಟಿವಿ.